ಹಾಯ್, ವೆಲ್ಕಮ್ ಟು ಶಾರೂಸ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬದನೆಕಾಯಿ ಬೋಂಡ. ಬದನೆಕಾಯಿ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆಗಿರೋ ಬದನೆಕಾಯಿನ ತಗೊಳ್ಳಿ. ಇಷ್ಟು ಚಿಕ್ಕದಾಗಿರೋ ಬದನೆಕಾಯಿ ತಗೊಂಡು ಅವನ್ನ ಈ ಥರ ಒಂದರಲ್ಲಿ 4 ಭಾಗದ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ತೋರಿಸ್ತಾ ಇದೆ ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದರಲ್ಲಿ 4 ಭಾಗ ಆಗೋ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇನ್ನೊಂದು ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಆದಮೇಲೆ ಒಂದು ಪಾತ್ರೆಗೆ ನೀರು ಹಾಕಿ, ನೀರು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಉಪ್ಪು ಹಾಕಿ, ಸ್ವಲ್ಪ ಅರಿಶಿಣ ಪುಡಿ ಹಾಕಿ, ಸ್ವಲ್ಪ ನೀರು ಬಿಸಿ ಆದಮೇಲೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿನ ಅವನ್ನ ಹಾಕಿ ಸ್ವಲ್ಪ ಕಲಸಿ. ನೋಡಿ, ಬದನೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಷ್ಟು ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಒಂದು ಬದನೆಕಾಯಿ ತೆಗೆದು ತೋರಿಸ್ತೀನಿ. ನೋಡಿ, ಈ ಥರ ಆಗಿದೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಚಾಕು ತೊಗೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ನೋಡಿ. ಇದು ಇವಾಗ ರೆಡಿ ಆಗಿದೆ. ಇದನ್ನು ಒಂದು ಸಾಣಿಗೆಯಲ್ಲಿ ಹಾಕಿ ನೀರೆಲ್ಲ ಸೋಸ್ಕೊಳ್ಳಿ, ತೆಗೆದಿಡಿ. ಇವಾಗ ಈ ಥರ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಈ ಥರ ಚಿಕ್ಕದಾಗಿರೋ ಹೆಚ್ಚಿರೋ ಈರುಳ್ಳಿ ಹಾಕಿ 1-2 ಸ್ಪೂನು ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆ ಥರ ಫ್ರೈ ಮಾಡಿ ಇಟ್ಕೊಂಡಿವಿ. ಮತ್ತು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಶೇಂಗಾ ಹಾಕಿ, ಅಂದರೆ ಕಡಲೆ ಬೀಜ, ಈ ಥರ ಫ್ರೈ ಮಾಡಿ ಇಟ್ಕೊಳ್ಳಿ. ನೋಡಿ, ಇಷ್ಟು ಹುರ್ಕೊಳ್ಳಿ, ಸಾಕಾಗುತ್ತೆ. ಇದು ಸ್ವಲ್ಪ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಆವಾಗಲೇ ಫ್ರೈ ಮಾಡಿ ಇಟ್ಟಿದ್ವಲ್ಲ ಈರುಳ್ಳಿದು, ಅದಕ್ಕೆ ಒಂದು 4-5 ಸ್ಪೂನ್ ಹಾಕ್ಕೊಳ್ಳಿ. ಇದು ಸ್ಟಫಿಂಗ್ಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಹಿಂಗೆ ಹಾಕಿ, ಸ್ವಲ್ಪ ಹಿಂಗೆ ಹಾಕಿದ್ಮೇಲೆ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಇವಾಗ ನೋಡಿ, ಇದು ಸ್ಟಫಿಂಗು ರೆಡಿಯಾಗಿದೆ. ಈ ಥರ ಆಗಿದೆ ನೋಡಿ. ನೋಡಿ, ಈ ಥರ ಆಗಿದೆ. ಇದನ್ನು ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಸ್ವಲ್ಪ ಬದನೆಕಾಯಿ ಇದ್ದು, ಅದು ಆರಿರುತ್ತೆ. ಆರಿದ್ಮೇಲೆ ಇದು ಸ್ಟಫಿಂಗ್ ಮಾಡಿದ್ವಲ್ಲ ಇದನ್ನು ತುಂಬಿ ಇದರಲ್ಲಿ, ಇದು ಮಸಾಲದ್ದು, ಈ ಥರ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಒಳಗಡೆ, ಇಲ್ಲಾಂದರೆ ಅದು ಸ್ಟಫಿಂಗು ಹೊರಗಡೆ ಬಂದುಬಿಡುತ್ತೆ ಹಿಟ್ಟಲ್ಲಿ ಎದ್ದು ಬಿಡುವಾಗ. ಅದಕ್ಕೋಸ್ಕರ ಈ ಥರ ತುಂಬಿ ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ, ಈ ಥರ ರೆಡಿ ಮಾಡಿ ಇಟ್ಟಿದ್ದೀವಿ. ಇವಾಗ ಬಜ್ಜಿ ಮಾಡೋಕ್ಕೆ ಹಿಟ್ಟು, ಒಂದು ಪಾತ್ರೆಗೆ ಕಡಲೆಬೇಳೆ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಅಜ್ವಾನ ಹಾಕಿ, ಸ್ವಲ್ಪ ಅಡುಗೆ ಸೋಡಾ ಹಾಕಿ, ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ ನೋಡಿ, ಈ ಥರ ಕಲಿಸ್ಕೊಳ್ಳಿ. ನೋಡಿ, ಇದು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಇವಾಗ ನೋಡಿ ಬಜ್ಜಿ ಹಿಟ್ಟಿನ ಹದ ರೆಡಿಯಾಗಿದೆ. ಆವಾಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಿ. ನೋಡಿ, ಅದು ಈಗ ಎಣ್ಣೆ ಕಾದಿದೆ. ಆವಾಗಲೇ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿಟ್ಟಿದ್ವಲ್ಲ ಬದನೆಕಾಯಿ, ಅದನ್ನು ಇದರಲ್ಲಿ ಒಂದೊಂದೇ ಎದ್ದು ನೋಡಿ, ಈ ಥರ ಎಣ್ಣೆಯಲ್ಲಿ ಬಿಡಿ. ನೋಡಿ, ಈ ಥರ ಒಂದೊಂದು ಎಣ್ಣೆಲಿ ಹಾಕಿ ಡೀಪ್ ಫ್ರೈ ಮಾಡಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಬ್ರೌನ್ ಕಲರ್ ಬರುತ್ತೆ. ನೋಡಿ, ಈ ಥರ ಕರೆದು ತೆಗೆದಿಟ್ಕೊಳ್ಳಿ. ಒಂದು ಸಲ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.